ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 6ನೇ ತರಗತಿಯ ಇಂಗ್ಲೀಷ್ ಸಬ್ಜೆಕ್ಟ್ನ LBA ಪ್ರಶ್ನೆ ಉತ್ತರಗಳು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಥರ್ಡ್ ಲೆಸನ್ ನೋಡ್ತಾ ಇದ್ವಿ. ಈಗಾಗಲೇ 2 ಲೆಸನ್ಸ್ ಮುಗಿದಿದೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡಿ ಅಂತ. ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಒಂದು ಲೆಸನ್ ಒಂದು ಪೊಯಮ್ ಆಗಿದೆ. ಸೊ ಇದು ಯೂನಿಟ್ 2 ದ ಸ್ಕಾಲರ್ಸ್ ಮದರ್ ಟಂಗ್ ಅಂತ ಇದೆ. ಸೊ ಏನೆಲ್ಲ ಕ್ವಶನ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, LBA ಪ್ರಶ್ನೆ ಉತ್ತರಗಳು ನಾನು ಪ್ರತಿ ಸಲನೂ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇರ್ತೀನಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ಸ್ ರೈಸ್ ಆಗೋದೇ ಇಲ್ಲಿಂದ. ಹಾಗಾಗಿ ಇದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. LBA ಪ್ರಶ್ನೆ ಉತ್ತರಗಳು ನಾಟ್ ಓನ್ಲಿ ಇಂಗ್ಲೀಷ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಅದು ಕನ್ನಡ ಆಗಿರಲಿ ಅಥವಾ ಇಂಗ್ಲೀಷ್ ಆಗಿರಲಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಯಾವುದೇ ಆಗಿರಲಿ ಸ್ನೇಹಿತರೆ, ಇದೊಂದು ನಿಮಗೆ ಕ್ವಶನ್ಸ್ ಹೆಂಗೆ ರೈಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಕೈಗನ್ನಡಿ ಅಥವಾ ನಿಮ್ಮ ಒಂದು ಸ್ಟಡಿಗೆ ಒಂದು ವೇಟೇಜ್ ಕೊಡ್ತಕ್ಕಂಥದ್ದು LBA ಪ್ರಶ್ನೆ ಉತ್ತರಗಳು. ಬನ್ನಿ, ಏನೆಲ್ಲ ಕ್ವಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನಾನು ಗ್ರಾಮರ್ ಪಾರ್ಟ್ ಇರೋದು ಮಾತ್ರ ಏನು ಮಾಡ್ತೀನಿ ಅಂದರೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಲೆಸನ್ ಸಂಬಂಧಪಟ್ಟಿದ್ದು ನಮಗೆ ಬೇಕಾಗಿರೋದಿಲ್ಲ. ಶಿಕ್ಷಕರ ನೇಮಕಾತಿ ಯಾವುದೇ ಇರ್ಬೋದು, TET, GPSTR, HSTR, PSTR ಯಾವುದೇ ಆಗಿರ್ಬೋದು. ಓಕೆನಾ. ಸೊ ಕೆಲವೊಬ್ಬರು ಒಂದು ಪ್ರಶ್ನೆ ಮಾಡ್ತಿರ್ತೀರ, ಏನಂತಂದರೆ ಯಾವುದೋ ಒಂದು ವಿಡಿಯೋ ಮಾಡಿದಾಗ, ಸೊ ನಾನಿವಾಗ TET ಅಂತ ಹೆಡ್ಡಿಂಗ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ PSTR ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನು PSTR ಹಾಕಿದ್ದೀನಿ ಅಂತಂದರೆ ನೀವು HSTR ವಿಡಿಯೋ ಕೇಳ್ತೀರಾ. HSTR ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ, ನೀವು PSTR ಅಥವಾ GPSTR ಅಂತ ಕೇಳ್ತೀರಾ. ಸ್ನೇಹಿತರೆ, ಒಂದು ನಿಮಗೆ ಮೆಚುರಿಟಿ ಇರಬೇಕು. ಏನು ಅಂತಂದರೆ, ಈಗ ಗ್ರಾಮರ್ ಅಂತ ಒಂದು ಪಾರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಆ ಗ್ರಾಮರ್ ಪಾರ್ಟಲ್ಲಿ ನಿಮಗೆ ನೌನ್ ಅಂತಂದರೆ ನೌನ್ ಮಾತ್ರ ಆಗಿರುತ್ತೆ. ಅದು PSTRಗೆ ಬೇರೆ ಆಗಿರುತ್ತೆ, GPSTRಗೆ ಬೇರೆ ಆಗಿರುತ್ತೆ, ಅಥವಾ HSTRಗೆ ಬೇರೆ ಆಗಿರುತ್ತೆ ಅಂತ ಅಲ್ಲ. ಸೊ LBA ಪ್ರಶ್ನೆಗಳು ಅಂದರೆ LBA ಪ್ರಶ್ನೆ ಉತ್ತರಗಳು. ಅವ್ರು ಯಾವುದಾದ್ರೂ ಕೇಳಿ, ನಿಮಗೆ ಅವರು TETಗಾದರೂ ಕೇಳಿ, ಅಥವಾ GPSTRಗಾದರೂ ಕೇಳಿ, HSTRಗೂ ಕೇಳಿ, PSTRಗಾದರೂ ಕೇಳಿ, ಅಥವಾ PU ಕಾಲೇಜ್ ಲೆಕ್ಚರ್ಗಾದರೂ ಕೇಳಿ. ಸೊ ಏನೇ ಇರಲಿ, ಕ್ವಶನ್ಸ್ ಇಲ್ಲಿ 6th ಸ್ಟ್ಯಾಂಡರ್ಡ್ ಇವ್ರಿಗೆ ಇದು ಬೇರೆ ಅದು ಬೇರೆ ಅಂತ ಇರೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಮೂಲತಃ ಕ್ವಶನ್ಸ್ ಅರ್ಥ ಆದರೆ ಸಾಕಾಗುತ್ತೆ. ಓಕೆನಾ. ತುಂಬ ಜನ ನೀವು ಏನಂದರೆ ಕಮೆಂಟ್ ಮಾಡಿದ್ರಿ, ಅದಕ್ಕೋಸ್ಕರ ಈ ಮಾತನ್ನು ನಾನು ಹೇಳಿದೆ. ಓಕೆನಾ. ಈಗ ನಾವು ಲಿಂಗಗಳು ಅಂತ ಲಿಂಗಗಳು ಓದ್ತೀವಿ ಅಂದ ತಕ್ಷಣ ಅದು ಬೇರೆಯವ್ರಿಗೆ ಚೇಂಜ್ ಆಗುತ್ತಾ, ನೇಮಗಳು ಚೇಂಜ್ ಆಗುತ್ತಾ? PSTRಗೆ ಬೇರೆ ಲಿಂಗಗಳು ಬರುತ್ತೆ, ನೋ ಅದೇ ಇರುತ್ತೆ. ಇದನ್ನು ಮಾತ್ರ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಹಾಗಾಗಿ ಎಲ್ಲದಕ್ಕೂ ಬರುತ್ತೆ. ನಾಟ್ ಓನ್ಲಿ ಒಂದು ಇದಕ್ಕೆ ಅಂತ ಅಲ್ಲ, ಇದು ಒಂದು ಪೋಸ್ಟ್ಗೆ ಅಂತ ಅಲ್ಲ. ಸೊ ನೀವೇನೇ ಓದಿದ್ರೂ ಕೂಡ ಇದನ್ನು ನೀವು ಓದಲೇಬೇಕು. ಓಕೆನಾ. ಹೇಗೆ ನಾವು 1 to 10th ಸ್ಟ್ಯಾಂಡರ್ಡ್ನ ಓದ್ತೀವಿ. ಓದಿದ್ಮೇಲೆ ಆ ಕಡೆ ಸೈನ್ಸ್ಗಾದರೂ ಹೋದ್ರಿ, ಆರ್ಟ್ಸ್ಗಾದರೂ ಹೋದ್ರಿ, ಕಾಮರ್ಸ್ಗಾದ್ರೂ ಹೋದ್ರಿ, ಬಟ್ ನಿಮಗೆ ಬೇಸಿಕ್ ಆಫ್ ನಾಲೆಜ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ 6 to 12 ವೆರಿ ಇಂಪಾರ್ಟೆಂಟ್. ಇಷ್ಟು ಓದ್ಕೊಂಡು ನೀವು ಪರ್ಫೆಕ್ಟ್ ಯಾವ ಪೇಜಿಂದ ಯಾವ ಕ್ವಶನ್ ಬೇಕಾದರೂ ಕೇಳಿದ್ರೆ ಆನ್ಸರ್ ಮಾಡೋ ಕೆಪಾಸಿಟಿ ನಿಮಗೆ ಬಂದರೆ ನೀವು 100% ಗೌರ್ಮೆಂಟ್ ಜಾಬ್ನ ತೊಗೋತೀರಾ. ಸೊ ಇಲ್ಲಿ 6th ಸ್ಟ್ಯಾಂಡರ್ಡ್ ಲೆಸನ್ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂತಂದರೆ ಬೇರೆದಕ್ಕೆ ಬೇರೆ ಆಗಿರಲ್ಲ, ಅಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಓಕೆನಾ. ಸೊ ಬನ್ನಿ, ಯಾಕಂದರೆ ತುಂಬ ಜನ ನೀವು ಕಮೆಂಟ್ ಮಾಡಿದ್ರಿ, ಅದಕ್ಕೋಸ್ಕರ ಈ ವಿಚಾರನ ಹೇಳಿದೆ. ಬನ್ನಿ, ಲೇಟ್ ಆಗುತ್ತೆ, ಸ್ಟಾರ್ಟ್ ಮಾಡೋಣ. ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಹಾಗಾಗಿ. ಸೊ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಆ್ಯಂಟೋನೇಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಚೂಸ್ ದ ಆ್ಯಂಟೋನೇಮ್ ಅಂತಂದರೆ ಏನು ಸ್ನೇಹಿತರೆ? ಅಪೋಸಿಟ್ ವರ್ಡಾ? ಎಸ್, ಅಪೋಸಿಟ್ ವರ್ಡ್ ಆಫ್ ವಾಟ್? ಅಂಡರ್ಲೈನ್. ಅಂದರೆ ಇಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡಿದ್ದಾರೆ. ಏನಿದೆ ಕ್ವಶನ್ ಅಂತ ನೋಡಿ. ವಿ ಆರ್ ಇನ್ ದ ಸೇಮ್ ಕ್ಲಾಸ್ ಬಟ್ ಹ್ಯಾವ್ ಡ್ಯಾಶ್ ಒಪಿನಿಯನ್ ಅಬೌಟ್ ದ ಟೀಚರ್ ಅಂತ ಕೊಟ್ಟಿದ್ದಾರೆ. ಓಕೆ, ವಿ ಆರ್ ದ ಸೇಮ್ ಕ್ಲಾಸ್ ಬಟ್ ಹ್ಯಾವ್ ಡ್ಯಾಶ್ ಒಪಿನಿಯನ್ ಅಬೌಟ್ ದ ಟೀಚರ್. ನಾವೆಲ್ಲ ಒಂದೇ ತರಗತಿಯ ಮಕ್ಕಳು, ಆದರೂ ಕೂಡ ನಮ್ಮ ಒಪಿನಿಯನ್ ಟೀಚರ್ ಬಗ್ಗೆ ಏನಾಗಿದೆ ಅನ್ನೋದೇ ಕ್ವಶನ್. ಓಕೆನಾ. ಸೊ ಡಿಫ್ರೆಂಟ್ ಆಗಿದೆನಾ, ಐಡೆಂಟಿಯಲ್ ಆಗಿದೆನಾ, ಸಿಮಿಲರ್ ಆಗಿದೆನಾ, ಅಲೈಕ್ ಆಗಿದೆನಾ? ಓಕೆ, ಅಲೈಕ್ ಆಗಿದೆನಾ ಅಂತ ಪ್ರಶ್ನೆ. ಸೊ ನಿಮಗೆ ಈಸಿಯಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ವಿ ಆರ್ ಇನ್ ದ ಸೇಮ್ ಕ್ಲಾಸ್ ಬಟ್ ವಿ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ದ ಟೀಚರ್ ಅಂತ. ಓಕೆ, ಸೊ ವಿಡಿಯೋ ನೋಡ್ತಾ ಏನು ಮಾಡಬೇಕು? ಹೈಪ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಹೈಪ್ ಮಾಡಿ, ಪಾಯಿಂಟ್ಸ್ನ ಕೊಡ್ತಾ ಹೋಗಿ. ತುಂಬ ಜನ ಕೊಡ್ತಾ ಇರ್ತೀರ, ಥ್ಯಾಂಕ್ ಯು ಅದಕ್ಕೂ ಕೂಡ. ಓಕೆ, ಸೊ ಕೊಡದೇ ಇರೋರು ಕೊಡಿ. ಸೆಕೆಂಡ್ ಕ್ವಶನ್ ನೋಡಿ, ಚೂಸ್ ದ ಸಿನೋನಿಮ್ ಆಫ್ ಅ ಅಂಡರ್ಲೈನ್ ವರ್ಡ್. ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದಗಳು. ಇವಾಗ ನಮಗೆ ಎಕ್ಸಾಮಲ್ಲಿ ಬಂದಾಗ
ನೋಡಿ ಸ್ನೇಹಿತರೆ, ಇದು ಡಿಫಿಕಲ್ಟ್ ಇದೆ ನೋಡಿ. ಸೆನ್ನೆನಮ್ ಬಂದಾಗ ಎಲ್ಲಿಂದ ಈ ಪ್ರಶ್ನೆ ತೆಗಿತಾರಪ್ಪ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ಈ ರೀತಿ ನೀವು LBA ಪ್ರಶ್ನೋತ್ತರಗಳು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೋ ಅದೇ ಬರುತ್ತೆ. ಹಾಗಾಗಿ ನೀವು ಇದನ್ನು ನೋಡಿಕೊಂಡ್ರೆ ವೇಟೇಜ್ ಕೊಡುತ್ತೆ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ. ಇನ್ನೊಂದು ಏನು ಹೇಳ್ತೀರಿ ಅಂದರೆ, ನೀವು ನೋಟ್ಸ್ ಮಾಡುವಾಗ ಸೊ ಆಲ್ಮೋಸ್ಟ್ ನಮಗೆ 80% ಅಷ್ಟು ಗೊತ್ತಿರುತ್ತೆ ಸ್ನೇಹಿತರೆ. ಅಲ್ಲಿರ್ತಕ್ಕಂಥ 20% ಮಾತ್ರ ನಮಗೆ ತುಂಬ ಹೊಸದು ಅನಿಸುತ್ತೆ. ಆ 20% ಮಾತ್ರ ನೀವು ಬರೆದಿಟ್ಕೊಳ್ಳಿ. ಆ 20% ಮಾತ್ರ ನೀವು ಪದೇ ಪದೇ ವೀಕ್ಲಿ ಒನ್ಸು ಮಂತ್ಲಿ ಒನ್ಸು ರಿವಿಷನ್ ಮಾಡ್ತಾ ಇರಿ. ಓಕೆನಾ. ಸೊ ನೋಡಿ, ಇಲ್ಲಿ ಸರ್ಪ್ರೈಸ್ಡ್ ಅಂತ ಇದೆ. ನಾನು ಕ್ವಶನ್ ಪೂರ್ತಿ ಓದಲ್ಲ. ಸರ್ಪ್ರೈಸ್ಡ್ ಅಂತ ಇದೆ. ಇದಕ್ಕೆ ಸೆನೋನಮ್ ಯಾವುದು, ಇದಕ್ಕೆ ಸಮಾನಾರ್ಥಕ ಪದ ಯಾವುದು ಕೆಳಗಡೆ ಇರ್ತಕ್ಕಂಥದ್ದು. ಓಕೆನಾ. ದ ಸ್ಕಾಲರ್ ವಾಸ್ ಸರ್ಪ್ರೈಸ್ ಟು ಸಿ ದ ವಿಟ್ ಆಫ್ ದ ಬ್ರಿಬಾ ಅಂತ ಕೊಟ್ಟಿದ್ದಾರೆ. ಓಕೆ ಓಕೆ ಬೀರ್ಬಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಅಂಡರ್ಲೈನ್ ಬಂದಿತ್ತು, ಹಾಗಾಗಿ ನನಗೆ ಕಾಣಿಸ್ಲಿಲ್ಲ. ನೋಡಿ, ಸರ್ಪ್ರೈಸ್ಡ್ ಅನ್ನೋದಕ್ಕೆ ಸಿನೋನಿಮ್ಸ್ ಅಥವಾ ಸಮಾನಾರ್ಥಕ ಪದ ಅಂತ ನಾವು ಕರಿತೀವಿ. ಅಸ್ಟೋನಿಶ್ಡ್, ವರಿಡ್, ಡಿಸ್ಮೇಯ್ಡ್ ಅಥವಾ ಸ್ನೇಕ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸರ್ಪ್ರೈಸ್ಡ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಆಪ್ಷನ್ ಎ ಸರಿಯಾಗುತ್ತೆ. ಅಸ್ಟೋನಿಶ್ಡ್ ಅಂತ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದು. ಅದಕ್ಕೋಸ್ಕರನಾದರೂ ನೀವೇನು ಮಾಡ್ಬೋದು, ಇಂಥ ಡಿಫಿಕಲ್ಟ್ ಅಥವಾ ನೀವು ಕೇಳದೇ ಇರೋದು, ಡಿಫಿಕಲ್ಟ್ ಅಂತಲ್ಲ, ನೀವು ಕೇಳದೇ ಇರೋದು, ನಿಮ್ಮ ಎದುರು ಬರದೇ ಇರೋದು, ನೀವು ಓದದೇ ಇರ್ತಕ್ಕಂಥ ಯಾವುದಾದ್ರೂ ಪದಗಳಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್. ಸೊ ಗುಂಪಿಗೆ ಸೇರದ ಪದ ಯಾವುದು ಅಂತ. ಓಕೆನಾ. ಓಕೆ ಸ್ನೇಹಿತರೆ, ಇಲ್ಲಿರ್ತಕ್ಕಂಥದ್ದು ಯಾವುದು ಗುಂಪಿಗೆ ಸೇರಿಲ್ಲ ಅಂತ. ಸ್ಕಾಲರ್ ಇದೆ, ಪಂಡಿತ ಇದೆ, ಟೀಚರ್ ಇದೆ, ಮತ್ತು ಬಟ್ಚರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಏನಾದರೂ ಪ್ರೊನೌನ್ಸೇಷನಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಯಾಕಂದರೆ ಪ್ರೊನೌನ್ಸೇಷನ್ ಒಂದೇ ರೀತಿ ಬರೋದಿಲ್ಲ, ಹಾಗಾಗಿ. ಓಕೆ, ಬನ್ನಿ ನೋಡಿ. ಇಲ್ಲಿ ಸ್ಕಾಲರ್ ಅಂತಂದರೆ ಕೂಡ ಒಬ್ಬ ಸನ್ಯಾಸಿ ಆಗ್ತಾರೆ, ಪಂಡಿತ ಕೂಡ ಅದೇ ಆಗ್ತಾರೆ ಸ್ನೇಹಿತರೆ. ಟೀಚರ್ ಅಂದರೂ ಕೂಡ ಗುರು ತಾನೇ, ಬೇರೆಯವರಿಗೆ ಒಂದು ಗುರು ವಿದ್ಯೆಯನ್ನು ಹೇಳ್ಕೊಡೋನು, ಗುರುನೇ ಆಗ್ತಾನೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಆಗುತ್ತೆ. ಓಕೆನಾ. ಸೊ ಟೀಚರ್ ಕೂಡ ಒಂದು ಗುರುಗಳೇ, ಪಂಡಿತ್ ಕೂಡ ಗುರುಗಳೇ, ಸ್ಕಾಲರ್ ಕೂಡ ಗುರುಗಳೇ ಆಗಿರ್ತಾರೆ. ಹಾಗಾಗಿ ಡಿ ಆಪ್ಷನ್ ಇದಕ್ಕೆ ಸರಿಯಾಗಿದೆ. ಸೊ ಫೋರ್ತ್ ಕ್ವಶನ್ ನೋಡಿ, ವಿಚ್ ವರ್ಡ್ ಹ್ಯಾಸ್ ದ ಸಿಮಿಲರ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್. ನೋಡಿ, ಇದಕ್ಕೆ ಸಿಮಿಲರ್ ಅಂದರೆ ಸಮಾನಾರ್ಥಕ ಅನ್ನೋ ಅರ್ಥವನ್ನೇ ಕೊಡುತ್ತೆ. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್ ಅಂತ ಕೊಟ್ಟಿದ್ದಾರೆ. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್. ಸೊ ಆಪ್ಷನ್ 1 ಏನಿದೆ, ಕನ್ಫ್ಯೂಸ್ಡ್. ಆಪ್ಷನ್ ಬಿ ಅಲ್ಲಿ ಹ್ಯಾಪಿ, ಆ್ಯಂಗ್ರಿ, ಕ್ಯೂರಿಯಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಸ್ಟಂಪ್ಡ್ ಅಂತ ಇದೆ. ನಿಮಗಿಲ್ಲಿ ಗೆಸ್ ಮಾಡಬಹುದು. ಓಕೆನಾ. ಇವರು ಪಜಲ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದರೆ ಪಜಲ್ ನಾವು ಬಿಡಿಸುವಾಗ ನಮಗೇನಾಗುತ್ತೆ, ಯಾವ ರೀತಿ ಭಾವನೆ ಬರುತ್ತೆ ನಮ್ಮ ಹತ್ರ, ಅಥವಾ ಯಾವ ರೀತಿ ಆಗಬಹುದು ಅಂತ ನೀವು ಯೋಚನೆ ಮಾಡಿದ್ರು ಕೂಡ, ಯಾವುದೇ ಆಪ್ಷನ್ ಇಲ್ಲ ಅಂದರೂ ಕೂಡ, ನೀವು ಗೊತ್ತಿಲ್ಲ ಅಂದರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ನೋಡಿ, ಹ್ಯಾಪಿ ಆಗಲ್ಲ. ಪಜಲ್ ಬಿಡಿಸುವಾಗ ನಮಗೆ ಬಂದರೆ ಖುಷಿ ಆಗುತ್ತೆ. ಆ ಪಜಲನ್ನು ಬೇಗ ಬಿಡಿಸಿದ್ರೆ ಓಕೆ. ಒಂದು ವೇಳೆ ಬಿಡಿಸಿಲ್ಲ ಅಂತಂದರೆ ಅಲ್ಲಿ ಹ್ಯಾಪಿ ಆಗಲ್ಲ. ಸೊ ಕನ್ಫರ್ಮಾಗಿ ಹ್ಯಾಪಿಯಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಆ್ಯಂಗ್ರಿ, ಹೌದು, ಬರಲಿಲ್ಲ ಅಂದರೆ ಆ್ಯಂಗ್ರಿ ಆಗಬಹುದು. ಬಟ್ ಇದಕ್ಕೆ ಸೂಕ್ತವಾದ ಪದ ಯಾವುದು ಅಂತ ಹುಡ್ಕೋಣ. ಓಕೆನಾ. ಕ್ಯೂರಿಯಾಸಿಟಿ ಇರುತ್ತೆ ಒಂದು ಪಜಲ್ ಬಗ್ಗೆ. ಆದರೆ ಒಂದು ಪಜಲ್ನ ಬಿಡಿಸುವಾಗ ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕನ್ಫ್ಯೂಸ್ಡ್ ಅಂತ ಇದೆಯಲ್ಲ, ಇದು ಇದಕ್ಕೆ ಆಪ್ಷನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ಪಜಲ್ ಆಗುವಾಗ ಹ್ಯಾಪಿ ಆಗಿರ್ತೀವಿ, ಆ್ಯಂಗ್ರಿ ಆಗಿರ್ತೀವಿ, ಕ್ಯೂರಿಯಸ್ ಆಗಿರ್ತೀವಿ. ಬಟ್ ನಮಗೆ ಕನ್ಫ್ಯೂಸ್ಡ್ ಜಾಸ್ತಿ ಆಗ್ತೀವಿ ಗೇಮ್ ಆಡುವಾಗ. ಇದನ್ನು ಹಾಕಿದ್ರೆ ಸರಿ ಆಗುತ್ತಾ ಅಥವಾ ಇದನ್ನು ಮ್ಯಾಚ್ ಮಾಡಿದ್ರೆ ಸರಿ ಆಗುತ್ತಾ ಅನ್ನೋದು ಜಾಸ್ತಿ ನಮಗೆ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಕನ್ಫ್ಯೂಸ್ಡ್ ಸರಿಯಾದ ಉತ್ತರ ಆಗಿದೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಲ್ಯಾಂಗ್ವೇಜ್ ಈಸ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ಫಾರ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಯಾವ ಲ್ಯಾಂಗ್ವೇಜ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಲರ್ನಿಂಗ್ ಮಾಡುವಾಗ ಅಥವಾ ಕಲಿಯುವಾಗ. ಓಕೆನಾ. ಸೊ ದಿಸ್ ಈಸ್ ದ ಒನ್ ಆಫ್ ದ ಪೆಡಗಾಜಿ ಆಫ್ ಇಂಗ್ಲೀಷ್ ಕ್ವಶನ್ ಅಂತ ಕೂಡ ಹೇಳ್ಬೋದು. ವಿಚ್ ಲ್ಯಾಂಗ್ವೇಜ್ ಈಸ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ಫಾರ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್, ಮದರ್ ಟಂಗ್, ಫಾರಿನ್ ಲ್ಯಾಂಗ್ವೇಜ್, ನನ್ನ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನೇ ಕಲಿಬೇಕಾದರೂ ಕೂಡ ನಮ್ಗೆ ಅತಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಲರ್ನಿಂಗಲ್ಲಿ ನಮಗೆ ಮದರ್ ಟಂಗ್ ಬೇಕಾಗುತ್ತೆ. ಓಕೆನಾ. ಒಮ್ಮೆ ಬಂದು ನಿಮಗೆ ಫಾರಿನ್ ಲ್ಯಾಂಗ್ವೇಜಲ್ಲಿ ಏನೋ ಒಂದು
ಏನೋ ಒಂಥರ ಟಸ್ ಪುಸ್ ಅಂತ ಮಾತಾಡ್ತಾರಲ್ವ ಇಂಗ್ಲೀಷಲ್ಲಿ, ಹೈ ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೊಂಡು ಬಂದು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಆಗಲ್ಲ. ಸೊ ಯಾವುದೇ ಒಂದು ನಮ್ಮ ಲ್ಯಾಂಗ್ವೇಜ್ನ ಕಲಿಯುವಾಗ ಇಂಪಾರ್ಟೆಂಟಾಗಿ ಮದರ್ ಟಂಗ್ ಬೇಕಾಗುತ್ತೆ. ಮದರ್ ಟಂಗ್ ಹೆಲ್ಪ್ ತೊಗೊಂಡೇ ನಾವು ಅನದರ್ ಲ್ಯಾಂಗ್ವೇಜ್ ಕಲಿಯೋದಾಗಲಿ ಅಥವಾ ಅನದರ್ ಸಬ್ಜೆಕ್ಟ್ನ ಕಲಿಯುವಾಗ ನಮಗೆ ಈಸಿ ಅನಿಸುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮದರ್ ಟಂಗ್. ಹಾಗಾಗಿ ಮದರ್ ಟಂಗ್ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, 6th ಕ್ವಶನ್ ಏನಿದೆ, ವಾಟ್ ಡಸ್ ದ ಲೆಸನ್ ದ ಸ್ಕಾಲರ್ಸ್ ಮದರ್ ಟಂಗ್ ಎಂಫಸೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಆಫ್ ಇಂಗ್ಲೀಷ್ ಬಗ್ಗೆ ಹೇಳಿದ್ದೀರಾ ಇದು, ಅಥವಾ ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್, ಇಂಪಾರ್ಟೆನ್ಸ್ ಆಫ್ ಮಲ್ಟಿ ಲ್ಯಾಂಗ್ವೇಲಿಸಮ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ? ಇದು ಇಂಪಾರ್ಟೆಂಟ್ ಆಫ್ ಮದರ್ ಟಂಗ್ ಬಗ್ಗೆ ಇದೆ. ಓಕೆನಾ? ಈ ಲೆಸನ್ ಇಂಪಾರ್ಟೆನ್ಸ್ ಆಫ್ ಅ ಮದರ್ ಟಂಗ್, ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮದರ್ ಟಂಗ್ ಅಂತ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ವಾಸ್ ದ ವಿಸಿಟರ್ಸ್ ಎಟ್ ಅಕ್ಬರ್ ಕೋರ್ಟ್ ಆನ್ ಅ ಡೇ. ಇದು ಕೂಡ ಲೆಸನ್ಗೆ ಸಂಬಂಧಪಟ್ಟಿದೆ, ಆದರೂ ಕೂಡ ಇಲ್ಲಿ ನಾವು ಗೆಸ್ ಮಾಡ್ಬೋದು. ಓಕೆ, ಸೊ ಪಂಡಿತ ಅಥವಾ ಕುಕ್, ಬೆಗ್ಗರ್ ಅಥವಾ ಸೋಲ್ಜರ್ ಅಂತ ಕೊಟ್ಟಿದ್ದಾರೆ. ಸೊ ಪಂಡಿತ್ ಅವ್ರು ಏನು ಮಾಡ್ತಾರೆ, ವಿಸಿಟ್ ಮಾಡ್ತಾರೆ ಅಕ್ಬರ್ನ ಕೋರ್ಟ್ಗೆ. ಸೊ ಇವು 2 ಕ್ವಶನ್ಸು ಸ್ನೇಹಿತರೆ, ಇದು ಮತ್ತು ಇವು 2 ಕ್ವಶನ್ಸು ಲೆಸನ್ಗೆ ಸಂಬಂಧಪಟ್ಟಿದೆ. ಸೊ ನೆಕ್ಸ್ಟ್ ನೋಡಿ, ವಾಟ್ ವಾಸ್ ದ ಪಂಡಿತ್ ಮದರ್ ಟಂಗ್. ಇದು ಕೂಡ ಲೆಸನ್ ಸಂಬಂಧಪಟ್ಟಿದೆ, ಆದರೂ ಕೂಡ ನೋಡ್ತಾ ಹೋಗೋಣ. ಪಂಡಿತ್ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಮದರ್ ಟಂಗ್ ಇರುತ್ತಲ್ವಾ. ಸೊ ಯಾವ ಮದರ್ ಟಂಗ್ ಇದೆ ಅಂತ ನೋಡ್ತಾ ಹೋಗೋಣ. ತಮಿಳು, ಕನ್ನಡ, ತೆಲುಗು, ಇಂಗ್ಲೀಷ್. ಸ್ನೇಹಿತರೆ, ಈ ಒಂದು ಲೆಸನ್ನಲ್ಲಿ ಏನು ಪಂಡಿತ್ ಇರ್ತಾರಲ್ವ, ಅವರು ತೆಲುಗು ಅವ್ರ ಲ್ಯಾಂಗ್ವೇಜ್ ಆಗಿರುತ್ತೆ. ಓಕೆ, ವಾಟ್ ಡಿಡ್ ದ ಬೀರ್ಬಲ್ ಟಿಕ್ಕಲ್ ದ ಪಂಡಿತ್ ಇಯರ್ ವಿತ್. ಇದು ಕೂಡ ಲೆಸನ್ ಸಂಬಂಧಪಟ್ಟಿದೆ. ಓಕೆ, ಇದು ಕೂಡ ಲೆಸನ್ ಸಂಬಂಧಪಟ್ಟಿದೆ. ಸೊ ಇದು ಫೆದರ್ ಆಗುತ್ತೆ, ಇದೇನು ಬೇಕಾಗಿಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಬನ್ನಿ, ನಮ್ಗೆ ಗ್ರಾಮರ್ ಬೇಕು ಮೇನ್ ಇಂಪಾರ್ಟೆಂಟಾಗಿ. ಹಾಗಾಗಿ ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್. ನೋಡಿ, ನಮಗೆ ಯಾವ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಅದರ ಅಪೋಸಿಟ್ ನೋಡಬೇಕು. ಸೊ ಎಕ್ಸಾಮಲ್ಲಿ ಸ್ನೇಹಿತರೆ ನಿಮ್ಗೊಂದು ಹೇಳ್ತೀನಿ, ಕ್ವಶನ್ ಪೂರ್ತಿ ಓದೋಕ್ಕೆ ಹೋಗಬೇಡಿ. ಅವ್ರೇನು ಹೇಳಿದ್ದಾರೆ, ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ದಾರೆ ಅಂದರೆ ಜಸ್ಟ್ ನೀವು ಅಂಡರ್ಲೈನ್ ವರ್ಡ್ ಮಾತ್ರ ಫೋಕಸ್ ಮಾಡಿ. ಇದರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ನೀವು ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, GK ಇದೆಲ್ಲ ಓದಬೇಕಾಗುತ್ತಲ್ವ, ಅಲ್ಲಿ ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ನಾವು ಡೈರೆಕ್ಟಾಗಿ ಕ್ವಿಟ್ ಅಂತ ಓದಿದ್ರೆ ಇದರ ಒಂದು ಅಪೋಸಿಟ್ ವರ್ಡ್ ಕೇಳಿದ್ದಾರೆ ಅಲ್ವಾ. ಸೊ ಸೈಲೆಂಟಾ, ಸ್ಲೀಪಿನ, ಬೋರಿಂಗಾ, ನಾಯ್ಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಕ್ವಿಟ್ ಅಂದರೆ ಸೈಲೆಂಟ್ನ ಅಪೋಸಿಟ್ ಏನಾಗಿರುತ್ತೆ, ನಾಯ್ಸಿ ಆಗಿರುತ್ತೆ. ಗಲಾಟೆ ಆಗಿರ್ಬೋದು ಅಥವಾ ತುಂಬ ಸದ್ದು ಬರ್ತಕ್ಕಂಥದ್ದು ನಾಯ್ಸಿ. ಸೊ ಕ್ವಿಟ್ಗೆ ನಾಯ್ಸಿ ಆಗಿರುತ್ತೆ. ಈ ರೀತಿ ನೀವು ಕ್ವಶನ್ಸ್ನ ಏನು ಮಾಡ್ಬೋದು, ಫಾಸ್ಟಾಗಿ ಬಿಡಿಸ್ಬೋದು. ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಇಲ್ಲೇನಿದೆ ಅಂತ ನೋಡೋಣ. ಒನ್ ಡೇ ಎ ಗ್ರೇಟ್ ಸ್ಕಾಲರ್ ಡ್ಯಾಶ್ ಟು ದ ಕಿಂಗ್ಸ್ ಕೋರ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಪಾಸ್ಟ್ ಟೆನ್ಸ್ ಇದೆ. ಒನ್ ಡೇ ಅಂತಂದರೆ ಮುಗ್ದು ಹೋಗಿರೋದು ಕತೆ ಬಗ್ಗೆ ಹೇಳ್ತಿದ್ದಾರೆ. ಹಾಗಾದರೆ ಕಮ್ಮಿಂಗ್ ಅಂತ ಬರಲ್ಲ, ಇಲ್ಲಿ ಏನು ಬರುತ್ತೆ, ಕೇಮ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಪಾಸ್ ಟೆನ್ಸ್ ಆಗಿದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಿಪೊಸಿಷನ್. ನೋಡಿ ಡೈರೆಕ್ಟಾಗಿ ನೋಡ್ತಾ ಹೋಗಿ ನೀವು. ಓಕೆ, ಒಂದು ನಿಮಿಷ. ದ ಹೆಡ್ ಕ್ವಾರ್ಟರ್ಸ್ ಡ್ಯಾಶ್ ಎ ಕಂಟ್ರಿ ಆಫ್ ದ ಸ್ಟೇಟ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಯಾವ ಪ್ರಿಪೊಸಿಷನ್ ಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಒಂದು ಪ್ಲೇಸಲ್ಲಿ ಯಾವ ಒಂದು ಪ್ರಿಪೊಸಿಷನ್ ಬರುತ್ತೆ ಅಂತ. ಆಫ್ ಬರುತ್ತೆ ನೋಡಿ, ಆಫ್. ದ ಹೆಡ್ ಕ್ವಾರ್ಟರ್ಸ್ ಆಫ್ ಎ ಕಂಟ್ರಿ ಆರ್ ಎ ಸ್ಟೇಟ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಕಂಜಕ್ಷನ್ ಕೇಳಿದ್ದಾರೆ ನೋಡಿ. ಬೀರ್ಬಲ್ ಎಂಟರ್ಸ್ ಇನ್ ಟು ದ ಪಂಡಿತ್ಸ್ ಬೆಡ್ರೂಮ್ ಡ್ಯಾಶ್ ಫೈಂಡ್ಸ್ ಹಿಮ್ ಫಾಸ್ಟ್ ಅಸ್ಲೀಪ್. ಸೊ ಇಲ್ಲಿ ಯಾವ ಒಂದು ಕಂಜಕ್ಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಬರುತ್ತೆ ಇಲ್ಲಿ ನೋಡಿ, ಇನ್ನೊಂದು ಸಲ ಓದ್ಕೊಳ್ಳಿ. ಬೀರ್ಬಲ್ ಎಂಟರ್ ಇನ್ ಟು ದ ಪಂಡಿತ್ಸ್ ಬೆಡ್ರೂಮ್ ಆ್ಯಂಡ್ ಫೈಂಡ್. ಓಕೆ, ನೀವು ಓದುವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ನಾವು ಇಷ್ಟು ಇಲ್ಲಿವರೆಗೂ ಡಿಗ್ರಿ, BEd, D.Ed ಇಷ್ಟೆಲ್ಲ ಮಾಡಿಕೊಂಡು MA ಎಲ್ಲ ಮಾಡ್ಕೊಂಡಿದ್ದೀವಿ ಅಂದರೆ ಅದು ನಿಮ್ಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ. ಒಂದೊಂದು ಸಲ ನನಗೇನು ಅನಿಸುತ್ತೆ ಅಂತಂದರೆ ಅವ್ರ ಆಪ್ಷನ್ಸ್ ಕೊಟ್ಟಾಗೆ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ರೀತಿ ಡೈರೆಕ್ಟಾಗಿ ಕೊಟ್ಟರೆ ನಾವು ಡೈರೆಕ್ಟಾಗಿ ಬರಿಬೋದು ಅನಿಸುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಅಲ್ವಾ. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ವಿತ್ ದ ಕಲೆಕ್ಟಿವ್ ವರ್ಡ್ ಇನ್ ಅ ಕಾಲಮ್ B. ಓಕೆ, ಕಾಲಮ್ A, ಕಾಲಮ್ B ಅಂತ ಕೊಟ್ಟಿದ್ದಾರೆ. ಸೊ ಇದು ನಮಗೇನು ಬೇಡ. ಓಕೆ, ರೈಟ್ ದ ಕರೆಕ್ಟ್ ಫ್ರಮ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ಶಿ ಕಂಪ್ಲೀಟೆಡ್ ಹರ್ ಡ್ಯಾಶ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಸೊ ಇದು ಕೂಡ ಏನಾಗಿದೆ, ಆಲ್ರೆಡಿ ಪಾಸ್ಟ್ ಆಗಿದೆ ಇದು.
ಮುಗ್ದೋಗಿದೆ. ಹಾಗಾಗಿ ಇದಕ್ಕೆ ಗ್ರ್ಯಾಜುಯೇಷನ್ ಅಂತ ಬರ್ತದೆ ಅಲ್ವಾ. ಶಿ ಕಂಪ್ಲೀಟೆಡ್ ಹರ್ ಗ್ರ್ಯಾಜುಯೇಷನ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸುಟೇಬಲ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ತಾಜ್ ಮಹಲ್ ಯಾವಾಗಲೂ ಕೂಡ ಒಂದೇ ಇರೋದು ಅಲ್ವಾ, ಬೇರೆ ಬೇರೆ ತಾಜ್ ಮಹಲ್ಸ್ ಇದೆಯಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ದ ತಾಜ್ ಮಹಲ್ ಅಂತಲೇ ಬರೋದೆ. ಓಕೆನಾ. ನೆಕ್ಸ್ಟ್, ಚೇಂಜ್ ದ ವರ್ಡ್ ಇನ್ ಟು ದ ಸೂಪರ್ಲೇಟಿವ್ ಫ್ರಮ್ ದ ಅಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಈಗ ಗುಡ್ ಇರುತ್ತಲ್ವಾ, ಗುಡ್ನ ಸೂಪರ್ಲೇಟಿವ್ ಏನು? ಗುಡ್, ಬೆಸ್ಟ್, ಗುಡ್, ಬೆಟರ್, ಬೆಸ್ಟ್ ಅಂತ ನಾವು ಓದ್ತೀವಲ್ವ. ಸೊ ಹಾಗಾಗಿ ಗುಡ್ಗೆ ಏನು ಬರುತ್ತೆ ಸ್ನೇಹಿತರೆ? ಬೆಸ್ಟ್ ಅಂತ ಬರುತ್ತೆ. ಏನು ಬರುತ್ತೆ? ಬೆಸ್ಟ್ ಅಂತ ಬರುತ್ತೆ. ಓಕೆ, ಯೂಸ್ ದ ಪ್ರೇಸ್ ಮದರ್ ಟಂಗ್ ಇನ್ ಯುವರ್ ಓನ್ ಸೆಂಟೆನ್ಸ್. ಮದರ್ ಟಂಗ್ ಬಗ್ಗೆ ನಿಮ್ಮ ಓನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ, ಇದೇನು ಬೇಕಾಗಿಲ್ಲ. ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವೆಲ್ಲ ತುಂಬ ಇಂಪಾರ್ಟೆಂಟು. ಈಗ ನಾವು GPT-ಯಲ್ಲಿ ಏನು ಸೆಕೆಂಡ್ ಪೇಪರ್ ರೈಟಿಂಗ್ ಬರ್ತೀವಲ್ಲ 100 ಮಾರ್ಕ್ಸ್ಗೆ, ಸೊ ಇದೇ ರೀತಿ ಪ್ರಶ್ನೆಗಳಲ್ಲಿರುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. ಈ ರೈಟ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಕೊಟ್ಟಿದ್ದಾರೆ. ನೋಡಿ, ರೈಟ್ ಅನ್ನೋದು ನಿಮ್ಗೇನು ಅನಿಸುತ್ತೆ? ಅದೊಂದು ಕ್ರಿಯೆ ಅಲ್ವಾ, ಬರೆಯುವುದು. ಹಾಗಾಗಿ ಇದೊಂದು ಏನಾಗಿದೆ ಅಂದರೆ ವರ್ಬ್ ಆಗಿದೆ ಸ್ನೇಹಿತರೆ. ಏನಾಗಿದೆ? ವರ್ಬ್ ಆಗಿದೆ. ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಪಂಚುವೇಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿ ಪಂಚುವೇಟ್ ಹಾಕ್ತೀರಾ ನೀವು ಅಂತ. ಓಕೆ, ಬೀರ್ಬಲ್ ಸೇಸ್ ದ ಪಂಡಿತ್ ಮದರ್ ಟಂಗ್ ಈಸ್ ತೆಲುಗು. ಬೀರ್ಬಲ್ ಸೇಜ್ ಅಂತ ಬಂತಲ್ವಾ. ಸೊ ಇಲ್ಲಿಂದ ದ ಇಂದ ಸ್ಟಾರ್ಟ್ ಮಾಡಿ ಏನು ಹಾಕಬೇಕು? ಇಂಟು ಇನ್ವರ್ಟೆಡ್ ಕಮ್ಮ ಹಾಕಿದ್ರೆ ಸಾಕಾಗುತ್ತೆ. ಪಂಡಿತ್ ಮದರ್ ಟಂಗ್ ಈಸ್ ತೆಲುಗು ಅಂತ ಈ ರೀತಿ ಇಂಟು ಇನ್ವರ್ಟೆಡ್ ಕಮ್ಮ ಹಾಕಿದ್ರೆ ಓಕೆ. ದೆನ್ ಓಕೆ, ನೆಕ್ಸ್ಟ್ ಫೈಂಡ್ ದ ಆನ್ಸರ್ ಫಾರ್ ದ ಗಿವನ್ ರಿಬಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಿದೆ? ಒಂದು ನಿಮಿಷ. ಓಕೆ, ಕ್ಲಿಯರ್ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ನೋಡಿ. ಸೊ ಒಂದು ನಿಮಿಷ ಸ್ನೇಹಿತರೆ, ನಾನು ವಿಡಿಯೋನ ಒಂದು ನಿಮಿಷ ಪಾಸ್ ಮಾಡ್ತೀನಿ. ಯಾರೋ ಕರೀತಿದ್ದಾರೆ. ಓಕೆ, ಸಾರಿ ಫ್ರೆಂಡ್ಸ್, ಸ್ವಲ್ಪ ಹೊರಗಡೆ ಕರಿತಾ ಇದ್ದರು. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಇದೆಲ್ಲ ಬೇಡ ನಮಗೆ, ಇದೆಲ್ಲ ಏನಿದೆ ಅಲ್ವಾ. ಸೊ ಇದು ಟೇಬಲಲ್ಲಿ ನಾವು ಫಿಲಪ್ ಮಾಡಬೇಕಾಗತ್ತೆ, ಹಾಗಾಗಿ ಇದನ್ನು ಸ್ಕಿಪ್ ಮಾಡೋಣ. ಓಕೆ, ಇದೆಲ್ಲ ಇದೇನು ಕೊಟ್ಟಿದ್ದಾರೆ? ಆನ್ಸರ್ ದ ಫಾಲೋವಿಂಗ್ ದ ಕ್ವಶನ್. ಇದು ಲೆಸನ್ ಸಂಬಂಧಪಟ್ಟಿದೆ. ಆನ್ಸರ್ ದ ಫಾಲೋವಿಂಗ್ 2-3 ಸೆಂಟೆನ್ಸ್ ಕೂಡ ಲೆಸನ್ಗೆ ಸಂಬಂಧಪಟ್ಟಿದೆ. ಇದು ಕೂಡ ಓಕೆನಾ. ಸೊ ಇದೆಲ್ಲ ಕ್ವಶನ್ಸ್ ಅಲ್ಲಿಂದಿದೆ ಸ್ನೇಹಿತರೆ. ಓಕೆ, ಹೂಸ್ ಆ್ಯಂಡ್ ದಿಸ್ ಇದೆ. ಸೊ ಇಲ್ಲಿ ಎಲ್ಲೂ ಕೂಡ ಏನಿಲ್ಲ ಅಂತಂದರೆ ನಮ್ಮ ಗ್ರಾಮರ್ ಪಾರ್ಟ್ ಇಲ್ಲ. ಓಕೆ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಇದು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟು ಸಿಂಪತಿ ಅಂತಕ್ಕಂಥ ಒಂದು ಪೋಯಮ್ ಇದೆ. ಓಕೆನಾ. ಸೊ ಎಷ್ಟಾಯಿತು ಇವಾಗ ಸಮಯ? 18 ಮಿನಿಟ್ಸ್ ಆಗಿದೆ. ಓಕೆ, ಸೊ ಈ ಒಂದು ಪೋಯಮ್ನ ನಿಮಗೆ ನೆಕ್ಸ್ಟ್ ಏನು ಮಾಡ್ಕೊಡ್ತೀನಿ ಅಂದರೆ ಸಲವ್ ಮಾಡಿಕೊಡ್ತೀನಿ. ಸೊ ಒಂದು ಅರ್ಜೆಂಟ್ ವರ್ಕ್ ಇದೆ, ಕರಿತಿದ್ದಾರೆ, ಅದಕ್ಕೋಸ್ಕರ ಐ ಆಮ್ ಸಾರಿ. ಬಟ್ ಈ ಲೆಸನ್ನ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ ನಿಮಗೆ. ಓಕೆ, 2ನೇ ಲೆಸನ್ನ ಮುಗಿಸ್ಕೊಟ್ಟಿದ್ದೀನಿ. ಟೋಟಲ್ 3 ಕ್ಲಾಸಸ್ ಆಯಿತು. ತುಂಬ ಸಕ್ಸಸ್ಫುಲ್ಲಾಗಿ ಕ್ಲಾಸಸ್ ನಡೀತಾ ಇದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಎಕ್ಸ್ಪ್ಲೇನ್ ನಡೀತಾ ಇದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಏನು ನಮ್ಮ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ತಿಳಿಸ್ತಾ, ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಸ್ನೇಹಿತರೆ. ಅಲ್ಲಿ ನಿಮಗೆ ಈ PDF ನೋಟ್ ಸಿಗುತ್ತೆ. ಯಾರ ಹತ್ರ LBA ಪ್ರಶ್ನೋತ್ತರಗಳ ಒಂದು PDF ಇಲ್ವೋ, ಈ PDF ನಿಮಗೆ ಅವೈಲೇಬಲ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಅಲ್ಲಿ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.